ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹರ ಕೋಪ ಯಾವತ್ತೂ ಮರಿಬೇಡ. ಸೋಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಗೈಸ್. ಸುಮಾರು ದಿವಸ ಆಗೋಯ್ತಲ್ಲ ಮತ್ತೆ ನಿಮ್ ಹತ್ರ ಮಾತಾಡಿ, ನಿಮಗೆ ನಾನು ಸಿಕ್ಕಿ. ಸೊ ಯಾರು ಬೇಜಾರಾಗಕ್ ಹೋಗ್ಬೇಡಿ, ಯಾಕಂದ್ರೆ ಏನು ಗಣೇಶನ್ ಅಷ್ಟೊಂದು ಪ್ರಿಪರೇಷನ್ ಏನು ಇದ್ ಮಾಡಕ್ ಹೋಯ್ತಿಲ್ಲ, ಅಂದ್ರೆ ಮಾಡ್ತಾ ಇದೀವಿ. ಬಟ್ ಬರೀ ಆನ್ಲೈನಲ್ಲೇ ಗ್ರೂಪ್ ಅಲ್ಲೇ ಡಿಸ್ಕಷನ್ ಈ ತರ ನಡೀತೈತೆ. ಯಾವ್ದು ಹೋಗಿದ್ವಿ, ಯಾಕಂದ್ರೆ ನಾವು ಕೂರ್ಸ್ತಾರ ನಿಧಾನ ಐತಲ್ಲ, ಟೈಮ್ ಐತೆ ಅಂತ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಗೈಸ್ ಪಿನ್ ಟು ಪಿನ್ ಬರುತ್ತೆ, ಎಲ್ಲಾ ವ್ಲಾಗ್ಸ್ ಅಲ್ಲಿ ಇದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಹಾಕೋಬೇಡಿ. ನಾವೇನ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡಿ ನಾನು ಹಾಕೇ ಹಾಕ್ತೀನಿ. ಅದಕ್ಕೋಸ್ಕರ ನನ್ನ ವಿಡಿಯೋಸ್ ನ ನೋಡ್ರಿ, ಯಾವ್ದೇ ಕಾರಣಕ್ಕೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ಏನು ಅಂದ್ರೆ, ಲಾಸ್ಟ್ ನಾನು ಪಾರ್ಟ್ 3 ಮಾಡಿದ್ದೆ ಅನ್ಟೋಲ್ಡ್ ಸ್ಟೋರಿದು. ಸೊ ಇವಾಗ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಮೆಸೇಜ್ ಮಾಡಿದ್ರಿ, ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೆಲ್ಲ ಬಂದು ಮೆಸೇಜ್ ಮಾಡಿದ್ರಿ, ಬ್ರೋ ಅನ್ಟೋಲ್ಡ್ ಸ್ಟೋರಿನಾದ್ರು ಮಾಡಿ ಬ್ರೋ, ಅಟ್ಲೀಸ್ಟ್ ವಿಡಿಯೋ ಮಾಡಿಲ್ಲ ಅಂದ್ರು ಅದನ್ನಾದ್ರು ಮಾಡಿ ಬ್ರೋ, ನೋಡ್ತೀವಿ ಪ್ಲೀಸ್ ಬ್ರೋ ಅಂತ. ಗೈಸ್ ಆ ತರ ಎಲ್ಲ ಕೇಳ್ಕೊಳಕ್ ಹೋಗ್ಬೇಡಿ. ಸೊ ನಾನು ಮಾಡ್ತೀನಿ, ಯಾಕಂದ್ರೆ ನಾನು ಏನಕ್ಕೆ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಇರ್ಲಿಲ್ಲ, ನನ್ಗೆ ಟೈಮ್ ಸಿಗ್ಲಿಲ್ಲ. ಮತ್ತೆ ಶಾಪು ಕೂಡ ಈಗ ಸೀಸನ್ ಇದ್ದಿದ್ದಕ್ಕೆ ನನ್ಗೆ ಅಂಗಡಿಲಿ ಅದಕ್ಕೋಸ್ಕರ ನಂಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ವಿಡಿಯೋಸ್ ಮಾಡೋದಕ್ಕಾಗಿರ್ಲಿ, ಯಾವ್ದಕ್ಕೆ ಆಗಿರ್ಲಿ. ಸೊ ಬೇಜಾರಾಗೋದಕ್ಕೆ ಹೋಗ್ಬೇಡ್ರಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಪಾರ್ಟ್ ಅಲ್ಲಿ ನಾನು ನಮ್ಮ 9ನೇ ವರ್ಷದ ಏನೇನಾಯ್ತು ಜರ್ನಿ ನಡ್ಕೊಂಡ್ ಬಂದಿದೆ. ಸೊ ಅದನ್ನ ನಾವು ಎಲ್ಲೂ ಸ್ಟಾಪ್ ಮಾಡಿದ್ವಿ ಅಂದ್ರೆ, ಲಾಸ್ಟ್ ಟಮಟೆ ಅವ್ರು ಬಂದಾಗ ಅಂತ ಸ್ಟಾಪ್ ಮಾಡಿದೆ. ಸೊ ಟಮಟೆ ಅವ್ರು ಬಂದ್ಮೇಲೆ ಏನಾಯ್ತು, ಯಾವ ತರ ಸೈಕ್ ಆಯ್ತು ಅನ್ನೋದನ್ನ ಇವಾಗ ನಾನು ಕಂಟಿನ್ಯೂ ಮಾಡ್ಕೊಂಡಿರ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಓಕೆ, ಇವಾಗ ಕಂಟಿನ್ಯೂ ಮಾಡೋಣ ಬನ್ನಿ ಗೈಸ್. ಸೊ ಇದು ನಮ್ಮ ಮನೆದು ಇನ್ನು ಗಣೇಶ ಕೂರ್ಸಿದ್ ನಾನು 9 ವರ್ಷ. ನೋಡ್ಬೋದು ಯಾವ ರೀತಿ ಕ್ಯೂಟ್ ಆಗಿತ್ತು ಮಾತ್ರ ಗಣೇಶ. ಈ ಸತಿನು ಹೋದ್ ಸತಿನೂ ಅಷ್ಟೇ, ಅದು ಸಖತ್ತಾಗಿತ್ತು ಕ್ಯೂಟ್ ಆಗಿ. ಬಾಲ್ ಗಣೇಶನ್ ಅಂತಾರ ಅದ್ ಮನೆಗೆ. ಸೊ ನಮ್ಮ ಅಮ್ಮ ಇದು ಗೌರಿಗೆಲ್ಲ ಸೀರೆ ಎಲ್ಲ ಉಡ್ಸಿದ್ರು. ಸೊ ಇದು ಅಷ್ಟೇ ನೋಡ್ಬೋದು, ಗಣೇಶ ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. ನನ್ಗಂತೂ ಹೆವಿ ಇಷ್ಟ ಆಗೋಯ್ತು. ಅದೇನಂದ್ರೆ ಒಂದೇ ದಿವಸ ಇಟ್ಟು, ಇದು 3 ದಿವಸ ಇಟ್ಟರೆ ನಂಗೆ ಟೈಮ್ ಸಿಗೋದು, ಮನೇಲಿ ಇರ್ಬೋದು ಇರ್ತಾರೆ. ಒಂದ್ ದಿವಸ ಯಾಕಂದ್ರೆ ನಾವು ಗಣೇಶ ಬಿಡೋದ ಟೈಮಲ್ಲಿ ಅದನ್ನು ಬಿಟ್ಬಿಡ್ಬೇಕು. ಅದಕ್ಕೋಸ್ಕರ ಅಂದ್ರೆ ನಾನು ಮನೇಲಿ ಕೂರ್ಸ್ಬಿಡ್ತಿದ್ದೆ, ಮನೇಲೇ ಇರ್ತಿಲ್ಲ, ನಾನು ಇಲ್ಲೇ ಇರ್ತಿದ್ದೆ. ಬೆಳಗ್ಗೆ ಪೂಜೆ ಮಾಡಿ ಹೊರಟ್ಬಿಟ್ರೆ ಮುಗ್ದಾಯ್ತು. ಮತ್ತೆ ನಾನು ಇನ್ ಬರ್ತಿದ್ದೆ, ಗಣೇಶ ಎತ್ಕೊಂಡು ಹೋಗ್ಬೇಕಾರೇನೆ ಬರ್ತಿದ್ದು, ಪೂಜೆ ಮಾಡ್ಕೊಂಡು ಗಣೇಶನ ಎತ್ಕೊಂಡು ಹೋಗ್ತಿದ್ದೆ. ಮನೇಲಿ ನಮ್ಮಮ್ಮ, ನಮ್ಮ ಅಕ್ಕ, ಅಜ್ಜಿ ಎಲ್ಲ ಇರೋರು. ಇಲ್ಲಿಂದ ಎತ್ಕೊಂಡು ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಜೊತೆನೆ ಬರೋರು. ಅಲ್ಲಿ ಎಲ್ಲ ನೆಕ್ಸ್ಟ್ ಪ್ರಿಪರೇಷನ್ ಇರೋದಲ್ಲ, ಫುಲ್ ಟಮಟೆ ಗಿಮ್ಟೆ ಎಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್, ಗಣೇಶ ಎತ್ಕೊಂಡು ನಮ್ಮ ರೋಡ್ಗೆ ಹೊರಡ್ತೀವಿ. ಇದೆಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದೀನಿ ನಾನು. ಪಟಾಕಿಯಿಂದ ಸ್ಟಾರ್ಟ್ ಮಾಡ್ತೀವಿ ಯಾವ್ದೇ ಒಂದೂನು. ಆಮೇಲೆ ಇಲ್ಲಿ ಎಲ್ಲಾ ಆಂಟಿದ್ದೀರು ಅವ್ರವ್ರ ಕೈ ಸುಮ್ನೆ ಮೈಕ್ ಕೊಟ್ಬಿಟ್ಟು ಏನಪ್ಪಾ ಸುಮ್ನೆ ಸಾಂಗ್ ಆಡ್ರಿ ಅಂತೆಲ್ಲ ಕೊಟ್ಟು ಸುಮ್ನೆ ಸಾಂಗ್ ಆಡ್ರಿ. ಎಷ್ಟೋ ಟೈಮಲ್ಲಿ ಇದಾಗಿತ್ತು. ಮತ್ತೆ ಟಮಟೆದೇನಾಯ್ತು ಅಂದ್ರೆ, ಫಸ್ಟಿಗೆ ಬಂದ್ರು ಒಂದು 5 ಗಂಟೆ ಏನೋ ಬಂದ್ರು, ಒಂದ್ ಬೀಟ್ ಹೊಡೆದ್ರು. ರಿದಮ್ ಎಲ್ಲ ನೀಟಾಗಿ ಬರ್ಲಿಲ್ಲ. ನಾವು ಗೊತ್ತಲ್ಲ, ಅದ್ ಕೊಡ್ಸೋ ಗಂಟೆ ಹಿಂಗೆ ಏನೋ ಅನ್ಕೊಂಡ್ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಒಂದ್ ಬೀಟ್ ಹೊಡೆದ್ಬಿಟ್ಟು ಸುಮ್ನೆ. ಮತ್ತೆ ಯಾರ್ಯಾರೋ ಅನ್ನೊಂದ್ ಪರ್ಸನ್ಗಳು ಯಾರೋ ಬೇರೆ ಬೇರೆ ರೋಡ್ ಇದ್ದವರೆಲ್ಲ ಯಾರೋ ಬಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಸ್ಟಾಪ್ ಮಾಡಿಸ್ಬಿಟ್ಟು ನಾನು ಜಾಸ್ತಿ ನೋಡಿಸ್ಲಿಲ್ಲ, ಬರೀ ಸ್ಟಾಪ್ ಮಾಡಿಸ್ಬಿಟ್ಟು ಹೋಗಿ ಬ್ರೋ ನೀವು ಅದು ತಗೊಳ್ರಿ, ಏನೇನ್ ಬೇಕು ನೀವು ತಗೊಳ್ರಿ ಅನ್ಬಿಟ್ಟು ಕಳ್ಸ್ಬಿಟ್ಟೆ. ಅವರೆಲ್ಲ ಹೋಗಿ ಅವ್ರವ್ರು ಏನೇನ್ ತಗೋಬೇಕೆಲ್ಲ ತಗೊಂತ ಇದ್ರು ಒಳಗಡೆ. ಸೊ ಅದಾದ್ಮೇಲೆ ಅವ್ರದ್ದು ಇನ್ನೂ ಟೈಮ್ ಇತ್ತು, ಇನ್ನು ನಾನು ಇದ್ ಮಾಡ್ಸಿರ್ಲಿಲ್ಲ. ಸೊ ಅದಾದ್ಮೇಲೆ ಎತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನಿಮಿಷ ಗೈಸ್, ಇದು ಬಂತ ಆಡ್ಸ್. ಎಲ್ಲರಿಗೂ ಅವ್ರ ಪೇಜ್ ಅವ್ರ ವಿಡಿಯೋಸ್ಗೆ ಆಡ್ಸ್ ಬಂದ್ರೆ ಖುಷಿ ಪಡ್ತಾರೆ. ನಾನ್ ಬೈಕತ್ತಾ ಇದ್ದೀನಿ ಯಾಕೆ ಆಡ್ಸ್ ಬರುತ್ತೆ, ಯಾಕಂದ್ರೆ ನಾನು ಏನೋ ಹೇಳ್ತಾ ಇರ್ತೀನಿ, ಸಡನ್ ಆಗಿ ಬಂದ್ಬಿಡುತ್ತೆ, ಇದಾಗುತ್ತೆ ಗೈಸ್. ನೋಡ್ರಿ, ಇದು ನೈಟ್ ವ್ಯೂ ಈ ತರ ಬಂದಿತ್ತು. ಮತ್ತೆ ಇದಕ್ಕೆ ನಾವು ಮೇಲ್ಗಡೆ ಟಾರ್ಪಲ್ ಉಡ್ಸಿದ್ವಿ. ಈ ಟೆಂಟ್ ಈ ತರ ಇದು ಕೂರ್ಸಿದ್ವಲ್ಲ, ಇದಕ್ಕೆ ಒಂದ್ ಸ್ಕ್ರೀನ್ ಹಾಕೊಡ್ತೀನಿ ಅಂತ ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ಗಣೇಶ ಹಬ್ಬ ಯಾವಾಗ ಬರುತ್ತೋ 100% ಅದು ಮಳೆಗಾಲದಲ್ಲೇ ಬರೋದು. ಮಳೆ ಇನ್ನೇನ್ ಮುಗಿತಾ ಬರ್ತಿದೆ ಸೀಸನ್ ಅನ್ನೋ ಟೈಮಲ್ಲೇ ಗಣೇಶ ಹಬ್ಬ ಬರೋದು. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಗಣೇಶ ಹಬ್ಬ ಹತ್ರ ಬಂತು, ಇನ್ನೇನ್ ಗಣೇಶ ಹಬ್ಬಕ್ಕೆ 1 ತಿಂಗಳು ಐತೆ ಅಂದ್ರೆ ಮಳೆ ಸ್ಟಾರ್ಟ್ ಆಗೋದು. ಈ ವರ್ಷನೂ ಅಷ್ಟೇ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಎಷ್ಟೊಂದ್ ಸತಿ ಜುಲೈಗೆ ಸ್ಟಾರ್ಟ್ ಆಗ್ಬಿಡುತ್ತೆ, ಯಾಕಂದ್ರೆ ಗಣೇಶ ಹಬ್ಬ ಆಗಸ್ಟ್ ಎಂಡ್ ಅಲ್ಲಿ ಇರುತ್ತೆ. ಅವಾಗಂದ್ರೆ ಜುಲೈ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಆಗಸ್ಟ್ ಮಿಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಿತ್ತು ಪಕ್ಕ ಬಂದೇ ಬರುತ್ತೆ ಮಳೆ, ಸೀನ್ ಆಗೇ ಆಗುತ್ತೆ, ಬೇಡ ರಿಸ್ಕ್ ತಗೊಳ್ಳೋದು. ಯಾಕಂದ್ರೆ ವರ್ಷ ಕೊಡೆ ಹಿಡ್ದು ಬೇಜಾರಾಗ್ಬಿಡೋದು ಗೈಸ್. ಲಾಸ್ಟ್ ಟೈಮು ಹಂಗೆ ಆಯ್ತು,
ಸ್ಕ್ರೀನ್ ಹಾಕ್ಸ್ಬಿಟ್ಟಿದ್ವಿ. ಟಾರ್ಪಲ್ ಹಾಕೊಡಿ ಅಂದ್ವಿ, ಅವ್ನು ಹಾಕೊಡಲ್ಲ ಅಂದ್ಬಿಟ್ರು. ಅದಕ್ಕೆ ಸರಿ ಆಯ್ತು ಸ್ಕ್ರೀನ್ ಹಾಕ್ರಿ ಅಂದ್ಬಿಟ್ಟು ಟಾರ್ಪಲ್ ಹೊಚ್ಬಿಟ್ಟಿದ್ವಿ. ಸತಿ ಮಳೆ ಬಂದಾಗ ನೋಡ್ಬೋದು ಈ ತರ ಎಲ್ಲ ಹಾಕಿ ಟಾರ್ಪಲ್ ಹಾಕಿ ಇದ್ ಮಾಡಿದ್ವಿ. ಗಣೇಶ ಎಲ್ಲ ಫುಲ್ಲು ಎಲ್ಲ ಆಯ್ತಿತ್ತು. ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮಹಾಮಂಗಳಾರತಿ ಕೊನೆಯದು ನಮ್ತೆ ಸ್ಟಾರ್ಟ್ ಮಾಡಿದ್ರು ಗೈಸ್. ಕೇಳಿಸ್ಕೊಂಡ್ರಲ್ಲ. ಆಮೇಲೆ ಎಲ್ಲಾ ಹುಡುಗರ್ನೆಲ್ಲ ಕರೆದಿ ಎಲ್ಲ ಫುಲ್ ಯಾರ್ಯಾರು ನಮ್ಗೆ ಇದ್ ಮಾಡಿದ್ರು, ಯಾರ್ಯಾರು ನಮ್ಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲರಿಗೂನು ಹಾರ ಶಾಲು ಸನ್ಮಾನ ಎಲ್ಲ ಮಾಡಿದ್ವಿ. ಆಮೇಲೆ ಲಾಸ್ಟ್ ಇಯರ್ ಮಾಡಕ್ ಹೋಲಿಲ್ಲ. ಯಾಕಂದ್ರೆ ಏನಂದ್ರೆ ಒಬ್ರಿಗೆ ಮಾಡಿದ್ರೆ ಒಬ್ರು ಮಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಮತ್ತೆ ನಮ್ಗೇನು ಅಂದ್ರೆ ಹುಡುಗರುಗಳಿಗೆ ಬೇಡ ಬಿಡ್ರಿ ಇವಾಗ ಅದೆಲ್ಲ ಯಾಕೆ, ಈಗ ನಾವು ಹುಡುಗರೇ ಮಾಡ್ತಾ ಇದೀವಿ. ಯಾರನ್ನು ಏನ್ ಕೇಳೋದು ಇಲ್ಲ, ಯಾರನ್ನು ಏನು ಇದ್ ಬೇಡ. ಅವ್ರು ಯಾರು ಖುಷಿಯಾಗಿ ಬಂದು ಕೊಟ್ರೆ ಕೊಡ್ಲಿ, ಇಲ್ಲಾಂದ್ರೆ ಪರವಾಗಿಲ್ಲ, ನಾವೇ ಮಾಡೋಣ. ಎಲ್ಲ ಇರುತ್ತೆ ಗೈಸ್ ರೋಡ್ಗಳಲ್ಲಿ ಎಲ್ಲ. ಇದು ಎಲ್ಲಾರ್ಗು ಸನ್ಮಾನ, ಯಾರ್ಯಾರು ಅವ್ರೆಲ್ಲಾರ್ಗು ಸನ್ಮಾನ ಮಾಡಿ ಫುಲ್ ಸನ್ಮಾನದ್ದೇ ಉಂಟು. ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇದು ಗಣೇಶ ಹಬ್ಬ ಕೂರ್ಸಿದ್ರೆ ನೋಡ್ರಿ ಇಷ್ಟು ಗಣೇಶ ಬರುತ್ತೆ. ಯಾವ್ಯಾವ ಗಣೇಶ ಬಂದೈತೆ ಅಂತ ಗೊತ್ತಿಲ್ಲ ಗೈಸ್. ಈ ಒಂದ್ 10-15 ಗಂಟೆ ಗಣೇಶ ಬಂದ್ಬಿಡುತ್ತೆ. ನಾವ್ ಎತ್ತೋ ಟೈಮ್ಗೆ ಎಲ್ಲ ಆ ಮನೆಯವ್ರು, ಅಕ್ಕ ಪಕ್ಕದ ಮನೆಯವ್ರು, ಎದುರುಗಡೆ ರೋಡವ್ರು, ನಮ್ ರೋಡವ್ರು, ನಂದು ಮತ್ತೆ ಇನ್ನೊಬ್ರು ನಮ್ ಫ್ರೆಂಡ್ಸ್ ಅವ್ರದೇನೆ ಎಲ್ಲಾ ಗಣೇಶ ಬಂದ್ಬಿಡುತ್ತೆ. ಅಲ್ಲಿ ಏನು ಅಂದ್ರೆ ಬರೋದು ಖುಷಿ ಬೇಜಾರಿರಲ್ಲ. ತಗೊಂಡೋಗ್ಬೇಕಾದ್ರೆ ಏನಾಗುತ್ತೆ, ಗಣೇಶನ್ ಬಿಡಕ್ ಹೋದಾಗ ಎಲ್ಲಾ ಹುಡುಗರು ಬರಲ್ಲ. ಇದು ಒಂದು ಬೇಜಾರು. ಯಾಕಂದ್ರೆ ಏನ್ ಮಾಡ್ಬಿಡುತ್ತೆ, ಸ್ವಲ್ಪ ಜನ ಡ್ರಾಪ್ ಆಗೋಯ್ತಾರೆ. ಲೇಟ್ ಆಗುತ್ತೆ, 12 ಗಂಟೆ ಆಗುತ್ತೆ, ಬರಲ್ಲ ಅಂದ್ಬಿಟ್ಟು ಒಬ್ರು ಹೊಂಟೋಗ್ತಾರೆ. ಬರೀ ನಾವು ಇಲ್ಲಿ ಒಂದು 5-6 ಜನ ಹೊಂಟೋಗ್ಬಿಡ, 6ರಿಂದ 7 ಜನ ಹೊಂಟೋಗಿರ್ತೀವಿ ಅಷ್ಟೇ ಕೆರೆ ಬಿಡಕ್ಕೆ. ಅಲ್ಲೇನ್ ಸೈಕ್ ಆಗುತ್ತೆ ಅಂದ್ರೆ ನಾವು 6-7 ಜನ ಇಲ್ಲಿ ದೊಡ್ಡ ಗಣೇಶ ಗೌರಿ ಇದನ್ನ ಎತ್ಕೊಂಡಿರ್ತೀವಿ, ನಿಮ್ ಮಿಕ್ಕಿದ ಗಣೇಶ ಎತ್ಕೊಳಕ್ ಸೈಕ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ರೋಡಲ್ಲಿ ಯಾರು ನಡ್ಕೊಳ್ಳೋಣ, ಬಾಣ ಇಲ್ಲಿ ಅಂದ್ಬಿಟ್ಟು ಅವ್ರ ಕೈಲಿ ಗಣೇಶಗಳು ಕೊಟ್ಬಿಟ್ಟು ಅಣ್ಣ ಬಾ ಹಂಗೆ ತಗೊಳ್ಳೋಣ ಅಂದ್ಬಿಟ್ಟು ಅವ್ರ ಕೈಲಿ ಕೊಟ್ಬಿಟ್ಟು ಎತ್ಕೊಂಡ್ಬಂದಿ ಅಲ್ಲಿ ಬಿಡ್ತೀವಿ. ಈ ತರ ಹಿಂದಾಗುತ್ತೆ. ಅದೇ ಈ ಸತಿ ನೋಡ್ಬೇಕಂದ್ರೆ ಹಬ್ಬ ಆದ್ಮೇಲೆ ಕೂರಿಸ್ತಾ ಇದೀವಿ, ಗೊತ್ತಿಲ್ಲ. ನೋಡೋಣ ಗಣೇಶ ಹಬ್ಬ ಏನಾದ್ರು ಬೇರೆಯವ್ರ ಮನೆಯಿಂದನೂ ಇದನ್ನು ಕರ್ಕೊಂಡೋಗ್ರಿ ಅಂತ ಬಂದ್ರೆ ಖುಷಿಯಿಂದ ಕರ್ಕೊಂಡೋಗಿ ಬಿಡೋಣ. ಅದಾದ್ಮೇಲೆ ಎಲ್ಲ ಫುಲ್ ಬಿಟ್ಗಳೆಲ್ಲ ಅವ್ರು ಇದ್ ಮಾಡ್ಕೊಂಡ್ರು. ನಾವ್ ಅಲ್ಲಿ ಗಂಟನು ನಮ್ಮ ಮೈಂಡ್ ಅಲ್ಲಿ ಏನು ಅಂದ್ರೆ ಗೈಸ್, ನನ್ಗೆಲ್ಲ ಒಂದ್ ಕಡೆ ಲ್ಯಾಗ್ ಹೊಡಿತು. ಓಕೆ, ಏಟ್ಗಳು ಯಾಕೋ ಮಿಸ್ ಆಯ್ತೈತೆ. ಮತ್ತೆ ಏಟ್ಗಳು ಮಿಸ್ ಆಯ್ತೈತೆ ಅಂದ್ರೆ ನಮ್ಮ ಸ್ಟೈಲ್ಗೆ ಬರ್ತಾ ಇರ್ಲಿಲ್ಲ ಬಿಟ್ಟು. ನಾವು ಕೇಳೋ ಸ್ಟೈಲ್ ಒಳಗಿರ್ಬೋದು, ನಾವು ಪಕ್ಕಾ ಟಪಾನ್ ಗುಚ್ಚಿ ಟಮಟೆ ನಾವು ಕೇಳೋದು. ಎರಡೆಟ್ ಬಿಟ್ಗಳು ಈ ತರ ನಮ್ಗೆಲ್ಲ ಸಖತ್ತು ಇದಾಗೋದು. ಬಟ್ ಇಲ್ಲಿ ಎರಡೆಟ್ಟು ಆತರ ಎಲ್ಲ ಹೊಡಿತಿರ್ಲಿಲ್ಲ. ಈ ಹಳ್ಳಿ ಸೈಡ್ ಹೊಡಿತಾರಲ್ಲ ಗಾರೆ ನಗಾರೆ, ಆ ಬಿಟ್ಗಳು ಇವ್ರು ಹೊಡಿತಾ ಇದ್ದು. ನನ್ಗೆ ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲ, ಆಮೇಲೆ ಮಾಡ್ತಾರೆ ಅಂತ ನಾವ್ ಅನ್ಕೊಂಡು ಗಣೇಶ ಎಲ್ಲ ಎತ್ತಿದ್ವಿ. ಆಕ್ಚುಲಿ ನಾನು ಈ ಬ್ಲಾಗ್ ಅಲ್ಲಿ ಏನ್ ಮಾಡಿದ್ದೆ ಅಂದ್ರೆ, ಫಸ್ಟ್ ಗಣೇಶನ ತಗೊಂಡೋಗಿ ಬಿಡೋದ್ನ ಮಾಡಿ, ಆಮೇಲೆ ಸೆಂಟ್ರಿಂದ ಏನಪ್ಪಾ ಮತ್ತೆ ರಿವರ್ಸ್ ತರ ಮಾಡಿ, ಮತ್ತೆ ನಾವು ಟಮಟೆ ಸೆಲೆಬ್ರೇಷನ್ ಗೊತ್ತಾ, ಅಲ್ಲಿಂದ ಮೂವ್ ಆಗೋ ತರ ಮಾಡಿದ್ದೆ ನಾನು ವಿಡಿಯೋಸ್. ಸೊ ನೋಡ್ಬೋದು ಇವಾಗ ಬೀಟ್ ಕೇಳಿಸ್ಕೊಳ್ಳಿ. ಈ ತರ ಬಿಟ್ಗಳು ಬಂತ, ಮೈಂಡೇ ಒಂಥರ ಅಪ್ಸೆಟ್ ಆಗೋಯ್ತು ಗೈಸ್. ಫುಲ್ಲು ಬೇಜಾರ್. ನಾನು ಡ್ಯಾನ್ಸ್ ಆಡಿರ್ಲಿಲ್ಲ ಆ ವರ್ಷ. ನಾನು ಫುಲ್ ಬೇಜಾರಾಗೋಗಿ ನಾನು ಸುಮ್ನೆ ಆಗೋದೆ, ಬಿಡು ಅಂತ. ಮತ್ತೆ ಬೆಳಿಗ್ಗೆಯಿಂದ ಬೇರೆ ಸೈಕ್ ಮೇಲೆ ಸೈಕ್ ಇತ್ತ, ಅದೊಂದ್ ಸೈಕು. ಎರಡೆಟ್ ಕೇಳ್ತಾ ಇದ್ದೀನಿ ನಾನು. ಆದ್ರೆ ಆ ಟೈಮಲ್ಲಿ ಹುಚ್ಚರು ಸೈಕ್ ಆಗೋಳ್ತಾರ ಆಗ್ಬಿಡ್ತೀವಿ. ಅಂದ್ರೆ ನಮ್ಮ ಹುಡುಗರು ಏನು ಅಂದ್ರೆ ಗೈಸ್, ಎಲ್ಲಾ ಮೈ ಮೇಲೆ ಬೀಳ್ತಾರೆ. ಎಲ್ಲಾ ಮೈ ಮೇಲೆ ಆರಾಮಾಗಿ ನಿಂತಿದ್ದ ಜಾಗದಲ್ಲಿ ಆರಾಮಾಗಿ ಆಡ್ಬೋದು. ಈ ಬಾಲಾಜಿ ಅವ್ರಿಗೆ ಗೊತ್ತಾ, ಹುಚ್ಚು ನನ್ ಮಗ, ಎಲ್ಲಾರ ಮೈ ಮೇಲೆ ಬಿದ್ದು ಕಾಲು ಗೀಲೆಲ್ಲ ತುಳಿದಿ. ಒಂದ್ ಟೈಮಲ್ಲಿ ಒಬ್ಬನ ನಮ್ಮ ಹುಡುಗಂದೇನೆ ಕಾಲು ತುಳಿದ್ಬಿಟ್ಟು ಕಾಲು ಉಗುರು ಇದಿದ್ಕೆ ಕಾಲೇ ಎತ್ಕೊಂಡ್ಬಂದ್ಬಿಟ್ಟಿತ್ತು. ಆಮೇಲೆ ಹಿಂಗ್ ಡ್ಯಾನ್ಸ್ ಆಡ್ಬೇಕಾದ್ರೆ ಕೈಯಲ್ಲಿ ಹಿಂಗ್ ಅಂದಿದ್ದ, ಅದು ಕರೆಕ್ಟಾಗಿ ಕುಂಕುಮ ತರ ಸ್ಕ್ರಾಚ್ ಬಿದ್ದಿತ್ತು. ಹಿಂಗೆ ಮೈ ಮೇಲೆ ಜ್ಞಾನ ಇರಲ್ಲ ಅವಾಗ ಇದ್ದಾಗ. ನಂಗೆ ಆಡಕ್ಕೆ ಇಷ್ಟ ಆಯ್ತು ಇಲ್ಲ ಗಾಯ್ಸ್. ಸುಮ್ನೆ ರೋಡಲ್ಲ ಒಂದ್ 2 ಬಿಟ್ ಆಡಿದ್ ಅಷ್ಟೇ ನಾನು.
ಆಮೇಲೆ ಅಡ್ಡೇ ಇಲ್ಲ ಕೇಳಿಸ್ಕೊಳ್ರಿ. ನಾನು ಅವ್ರು ಹೊಡಿತಿರೋದು ನಾನು ಚೆನ್ನಾಗಿಲ್ಲ, ತುಂಬಾ ಈ ತರ ಹೊಡೆದ್ರು ಅಂತ ನಾನು ಇದ್ ಮಾಡ್ತಿಲ್ಲ ಗೈಸ್. ಅಂದ್ರೆ ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ ಗೈಸ್. ಅಂದ್ರೆ ಆ ಬೀಟ್ಸ್ ಆಗಿರ್ಬೋದು, ಆ ಏಟ್ ಆಗಿರ್ಬೋದು, ನನಗ್ ಅಡ್ಜಸ್ಟ್ ಆಗ್ಲಿಲ್ಲ. ಹಂಗಂದ್ರೆ ನಮ್ದು ಯಾಕಂದ್ರೆ ನಾವು ಬೆಂಗಳೂರು ಸ್ಟೈಲ್ ಕೇಳೋದಕ್ಕಾಗಿರ್ಬೋದು, ಅಥವಾ ನಮ್ದು ಮಂಡ್ಯ ಇದ್ರಲ್ಲಿ ಇರೋದಕ್ಕೆ ನಮ್ಗೆ ಇದು ಇಷ್ಟ ಆಗಲ್ಲ. ಬಟ್ ಅದೇ ನಾವು ಈ ಕಡೆ ತುಮಕೂರು ಸೈಡ್ ಹೋಗ್ಬಿಟ್ರೆ ಈ ಟಮಟವ್ರನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಇಷ್ಟಪಡ್ತಾರೆ. ನಮ್ಮ ಅಪ್ಪಂಗೆಲ್ಲ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗ, ಯಾಕಂದ್ರೆ ನಮ್ಮ ಅಪ್ಪ ಎಲ್ಲ ಇದೇ ತರ ಅಲ್ವಾ ಅವ್ರು ಕೇಳೋದು. ನಮ್ಮ ಅಪ್ಪ ಅವ್ರಿಗೆಲ್ಲ ಇದು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಪ್ಪ ನೆಕ್ಸ್ಟ್ ವರ್ಷ ಇವ್ರನ್ನೇ ಕರ್ಸಿ ನಮ್ಗೆ ಹುಡುಗರುಗಳಿಗೆಲ್ಲ ಗೊತ್ತಲ್ಲ, ಬೀಟ್ಗಳು ಬಿಡದಿದ್ರೆ ಹಂಗೆ ನಿಂತಿದ್ರೇನೆ ಹಿಂಗ್ ಜಿಗ್ 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 ಅನ್ಸ್ತಾ ಇರ್ಬೇಕು, ಆ ತರ ನಾವು ಕೇಳೋದು. ಅದಕ್ಕೆ ನಾವು ಆ ತರದ್ ಹುಡಿಕೊಂಡು ಹೋಯ್ತೀವಿ. ಎಲ್ಲೇ ಇದ್ರು ಅಷ್ಟೇ, ಯಾವ್ದೇ ಆದ್ರೂ ಅಷ್ಟೇ. ಒಂದ್ಸತಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಮ್ದು ಏನ್ ಗೊತ್ತಾಗೈಸ್, ನಮ್ದು ಪಾಲಿಸಿ ಒಂದು, ನಮ್ಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಇದಕ್ಕೆ ಹೋಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇನ್ನೊಂದು ಅಂದ್ರೆ ವ್ಯವಹಾರದಲ್ಲಿ ನಮ್ಗೆ ಏನಾದ್ರು ಮಿಸ್ಟೇಕ್ ನಡೆದ್ಬಿಟ್ರೆ ನಾವು ಅದ್ರ ಕಡೆ ತಲೆ ಎತ್ತಿ ನೋಡಲ್ಲ. ಮೇನ್ ವ್ಯವಹಾರದಲ್ಲಿ ಏನು ಗೈಸ್, ಯಾವ್ದೇ ಆಗಿರ್ಲಿ ವ್ಯವಹಾರದಲ್ಲಿ ಪಕ್ಕ ಇರ್ಬೇಕು. ವ್ಯವಹಾರದಲ್ಲಿ ಒಂಚೂರು ಅದೇನ್ ಮಾತಾಡ್ಕೊಂಡಿರ್ತಾರೋ ಆ ಮಾತ್ ಪ್ರಕಾರ ನಿಂತ್ಕೊಳ್ದಿರಾ ಅಲ್ಲಿ ಬಂದಾಗ ಬೇರೆ ಏನೋ ಕತೆಗಳು ಹೊಡೆದಾಗ ವ್ಯವಹಾರದಲ್ಲಿ, ಯಾಕಂದ್ರೆ ಗೈಸ್ ಕೂರ್ಸಿರ್ತೀವಿ, ಎಲ್ಲೂ ಓಡೋಗಲ್ಲ. ಅವ್ರ ಅಮೌಂಟ್, ಒಂದು ಸ್ಟೋರೇಜ್ ಪ್ರಾಬ್ಲಮ್ ಗೈಸ್, ಯಾವಾಗ್ಲೂ ಹೊಸ ಫೋನ್ ತಗೋಬೇಕು ಇವಾಗ ಸದ್ಯಕ್ಕೆ ಇಲ್ಲಿ. ಓಕೆ, ನಾವೆಲ್ಲೂ ಓಡೋಗಲ್ಲ ಗೈಸ್. ಕೆಲವೊಂದ್ ಕಡೆ ಆಗುತ್ತೆ ಈ ತರ ವ್ಯವಹಾರದಲ್ಲಿ ಮಕ್ಕಳುಗಳು ಮಾಡ್ತಾರೆ, ಕೆಲವೊಂದು ಜಾಗಗಳಲ್ಲಿ ಮಾಡ್ತಾರೆ. ಎಲ್ಲಿ ಅಂದ್ರೆ ಅದು ಈ ಸರ್ಕಲ್ ಗಳಲ್ಲಿ ಕೂರ್ಸಿರ್ತಾರೆ, ಮನೆಗಳೆಲ್ಲ ಇರುತ್ತೆ, ಇವ್ರೊಂದ್ ಸರ್ಕಲ್ ಅಂತ ಇರುತ್ತೆ, ಅಂದ್ರೆ ಪಬ್ಲಿಕ್ ಇರುತ್ತೆ, ಪಬ್ಲಿಕ್ ರೋಡ್ ಅಂತ ಜಾಗ ಅದು ಜಾಸ್ತಿ. ಬಟ್ ಅರೆ ಅಲ್ಲಿ ವ್ಯವಹಾರಗಳ ಅಂಗಡಿಗಳು ಇರುತ್ತೆ ಅಷ್ಟೇ. ಅಂತ ಜಾಗಗಳ ಸರ್ಕಲ್ ಗಳು ಕೂರ್ಸ್ತವ್ರು ಏನ್ ಮಾಡ್ತಾರೆ, ಆತರ ಕೆಲಸಗಳು ಬೇಜಾನ್ ಜನ ಮಾಡ್ತಾರೆ, ಆತರ ಮೋಸ ಮಾಡ್ತಾರೆ. ಹೌದು, ಒಪ್ಕೊಳ್ಳೋಣ. ಹಂಗ ಅನ್ಬಿಟ್ಟು ಮನೇಲಿರೋ ರೋಡಲ್ಲಿ ಕೂರ್ಸೋರೆಲ್ಲ ಆತರ ಮಾಡಲ್ಲ. ಇವ್ರನ್ನ ನಾನು ಹೇಳ್ತಿಲ್ಲ, ಅವ್ರು ಲಾಸ್ಟ್ ವರ್ಷ ನಮ್ಗೆ ಬಂದಿರಲ್ಲ, ಅದ್ರಲ್ಲಿ ಹಿಂಗೆ ಆಗಿದ್ ನಮ್ಗೆ. ನಮ್ ರೋಡ್ ಒಂದ್ ಬೀಟ್ ಹೊಡ್ತಿದಂಗೆ ನಂಗೆ ಕಾಸು ಕೊಡ್ರಿ ಅಂತ ಹಿಂಸೆ ಇಟ್ಬಿಟ್ರು. ನಾನ್ ಅಂದ್ರು, ಯಾಕಂದ್ರೆ ನನ್ನ ವ್ಯವಹಾರ ನನ್ಗೆ ಗೊತ್ತಿತ್ತು, ಮಕ್ಕರ ಭಾಷೆ ನಂಗೆ ಹೇಳ್ಬಿಟ್ಟಿದ್ರು ಆಲ್ರೆಡಿ ಒಬ್ರು ದೊಡ್ಡವ್ರು, ಅವ್ನ್ ಈ ತರ ಮಾಡ್ತಾನೆ, ನಿಮ್ ರೋಡ್ ಆದ್ಮೇಲೆನೆ ಕೊಡ್ರಿ ಅವ್ನ್ಗೆ, ಅಲ್ಲಿ ಗಂಟ ಅಮೌಂಟ್ ಕೊಡ್ಲೇಬೇಡ್ರಿ ಅಂತ. ಅವ್ರ ಹೆಂಗ್ ಮಾಡ್ರೋ ಅದೇ ತಕ್ಕನಂಗೆ ನಾವು ಇದ್ವಿ ಗೈಸ್. ನಮ್ಮ ಹತ್ರ ಕರೆಕ್ಟ್ ವ್ಯವಹಾರ ಇದ್ದಿದ್ರೆ ನಾವು ಅವ್ರ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಖುಷಿಯಿಂದ ಕೊಡೋದವೆಲ್ಲ ಕೊಡ್ತಿದ್ವಿ. ನಾವೇನು ₹1 ಕೊಡಲ್ಲ ಲಾಸ್ಟ್ ಅಲ್ಲಿ. ವ್ಯವಹಾರ ಅಲ್ಲಿ ಮುಗೀತಾ, ಸರಿ. ಅದ್ರಲ್ಲಿ ನೋಡ್ರೆ ಟಮಟೆ ಅವ್ರು ಬಂದಾಗ 10 ಜನ ಬಂದಾಗ ಅದ್ರಲ್ಲಿ ಒಂದ್ 2 ಜನ ಸುಮ್ನೆ ನಿಂತ್ಕೊಂಡಿದ್ರು, ಇನ್ 8 ಜನ ಹೊಡಿಯೋರು. ಆಮೇಲೆ ನಾವೆಲ್ಲ ಅದ್ ನೋಡ್ಬಿಟ್ಟು ಏನು ಕೊಡಿತಿಲ್ಲ, ಹೊಡೀರಿ ಕಾಸು ಕೊಟ್ಟಿಲ್ಲ, ನಾವು ಸೈಕೋಳು. ಅವ್ರೇನ್ ಸೈಕೋ ಹತ್ರಂಗ್ ಸೈಕ್ ನಾವ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಕೊನೆ ಎಲ್ಲ ಮುಗಿಸ್ಕೊಂಡ್ ಅವ್ರ ಪಾಡಿಗೆ ಬರೋದು, ನಮ್ ಪಾಡಿ ನಾವ್ ಬಂದ್ವಿ. ಇದ್ರಲ್ಲಿ ಏನಾಯ್ತು, ಇದೆಲ್ಲ ಹಿಂಗ ಆದ್ಮೇಲೆ ಏನಾಯ್ತು, ನಮ್ ರೋಡ್ಗೆ ಅನ್ನೋನ್ ಪರ್ಸನ್ಸ್ ಕೂಡ ಯಾರ್ಯಾರೋ ಬರಕ್ ಸ್ಟಾರ್ಟ್ ಆಗೋದು. ಏನು ತಿಕ್ಲಿರ್ದು ಬಿಡ್ತು ಅಂದ್ರೆ ಗೈಸ್, ನಮ್ಗೆ ನಮ್ ಹುಡುಗರು ನಾವುಗಳು ಕಷ್ಟಪಟ್ಟಿ ನಾವುಗಳು ಕಾಸು ಹಾಕಿ 10,000 15,000 20,000 5,000 ಈ ತರ ಪ್ರತಿಯೊಬ್ರು ಎಲ್ರು ತಂದಿ ಅವ್ರವ್ರ ಇದ್ರಲ್ಲಿ ಹಾಕಿ ಮಾಡೋದ್ ಎಂಜಾಯ್ಮೆಂಟ್ಗೋಸ್ಕರ. ಬರ್ಲಿ, ಈಗ ಯಾರೋ ಬಂದವ್ರಿಗೆ ಗೊತ್ತಿರೋರೇ ಬರೋದು, ಯಾರೋ ಬೇರೆಯವ್ರು ಯಾರೋ ಬರಲ್ಲ. ಅನ್ನೋನ್ ಪರ್ಸನ್ಸ್ ಅಂದ್ರೆ ಗೊತ್ತಿರೋರೇ ಬಂದಿರ್ತಾರೆ, ಬೈ ಫ್ರೆಂಡ್ಸ್ಗಳು ಬಂದಿರ್ತಾರೆ, ಇನ್ನೊಬ್ರು ಯಾರೋ ನಮ್ಗೆ ಗೊತ್ತಿರೋರು ಬಂದಿರ್ತಾರೆ. ನಾವೇನು ನಮ್ ಫ್ರೆಂಡು ಓಕೆ ಅಂತ ನಾವ್ ಅನ್ಕೋತೀವಿ. ಆದ್ರೆ ಅಲ್ಲಿ ಬಂದಾಗ ನಡ್ಕೊಳ್ಳೋ ರೀತಿ ಇರುತ್ತೆ ಗೊತ್ತಾ, ಅದೊಂದು ರೀತಿ ಇರುತ್ತೆ. ಎಲ್ಲ ಕುಡ್ದಾಗ ಎಲ್ರು ಪಂಟ್ರುಗಳೇನೆ, ಯಾರೇ ಒಬ್ರು ಅಷ್ಟೇ. ಕುಡ್ದಾಗ ಎಲ್ರು ಕಿಲಾಡಿಗಳ ತರಾನೇ ಆಡೋದು, ಕಿಲಾಡಿ ತರಾನೇ ಇರ್ತಾರೆ. ಹಂಗನ್ಬಿಟ್ಟು ಎಲ್ಲಿ ಇರ್ಬೇಕು, ಅದೇ ಇವ್ರು ಕೂರ್ಸೋ ಜಾಗದಲ್ಲಿ ಕುಡ್ದ್ಬಿಟ್ಟು ಅದೇ ತರ ಸಿಗರೇಟ್ ಹಚ್ಕೊಂಡು ಆಡ್ಬಿಡ್ತಾರ, ಆಡಲ್ಲ. ನಮ್ದು ಹಂಗೆಲ್ಲ ಮಾಡ್ಬಿಟ್ರು ಗೈಸ್. ಗೊತ್ತಿರೋರು ಹಂಗೆಲ್ಲ ಬಂದ್ಬಿಟ್ಟು ಸಿಗರೇಟ್ ಹಚ್ಕೊಂಡು ರೋಡ್, ಅದು ನಮ್ ರೋಡಲ್ಲಿ, ಬೇರೆ ರೋಡಲ್ಲಿ ಆಡಿದ್ರೆ ಅದೊಂಥರ ಮೈಂಡ್ ಸೆಟ್ ಹೋಗಿ ಬಿಟ್ಟಾಕೊಂಡ್ಬಿಡ್ಬೋದು. ನಮ್ ರೋಡಲ್ಲಿ ನಾವು ಈಗ ನೋಡಿದವ್ರು ಏನಂತಾರೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ಅಮ್ಮ ಇರ್ತಾರೆ, ನಮ್ಮ ಅಕ್ಕ ಇರ್ತಾರೆ, ಇನ್ಯಾರು ನಮ್ ರಿಲೇಟಿವ್ಸ್ ಇರ್ತಾರೆ, ಮತ್ತೆ ಎಲ್ರು ಹುಡುಗರು ಅಪ್ಪ ಅಮ್ಮ ಬಂದಿರ್ತಾರೆ, ಎಲ್ರು ಇರ್ತಾರೆ. ಅವರು ಎಲ್ರು ನಮ್ ಹುಡುಗರು ಮಾಡ್ತಾರೆ ಸಪೋರ್ಟ್ ಆಗೇ ಇದ್ದಿದ್ದು, ಬಂದ್ ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಯಾರೋ ಒಬ್ಬ ಬಂದ್ ಸಿಗರೇಟ್ ಹೊಡ್ಕೊಂಡು ಉಪ್ಪನ್ ಸಿಗರೇಟ್ ಬಿಟ್ಕೊಂಡು ಹಂಗ್ ಡ್ಯಾನ್ಸ್ ಮಾಡಿದಾಗ ಇವ್ರೆಲ್ಲ ಅನ್ಕೋತಾರೆ, ಓ ನೋಡ್ರಿ ಎಂತೆಂತ ಚಪ್ಪರ್ಗಳಾಗೋರು ಇವರೆಲ್ಲ. ಹೋಗ್ಬೇಡ, ಎಲ್ರು ಮನೇಲಿ ಅವತ್ತು 9ನೇ ವರ್ಷ ಆದ್ಮೇಲೆ ಎಲ್ರು ಹುಡುಗರ ಮನೇಲೂ ನೆಕ್ಸ್ಟ್ ವರ್ಷ ಕೂರ್ಸಕ್ ಹೋಗ್ಬೇಡ್ರಿ. ಏನದು, ಯಾರದು, ಹಿಂಗೆ. ಆಮೇಲೆ ನಾವುಗಳು ಇಲ್ಲ, ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಗಲಾಟೆಗೆ ಅಂತಾನೆ ಬಂದಿರೋದು, ನಾವೆಲ್ಲ ಕರ್ಸೇ ಇಲ್ಲ, ನಾವೀಗೇನಾದ್ರು ಹೇಳಕ್ಕೋರೆ ಸುಮ್ನೆ ಜಗಳಕ್ಕೆ ಬರ್ತಾರೆ, ಅದಕ್ಕೆ ನಾವು ಸುಮ್ನೆ ಆಗೋದ್ವಿ, ಬಿಟ್ಟಾಕು. ಹಿಂಗೆ ನಾನಂದ್ರು ಒಂದ್ ಟೈಮಲ್ಲಿ ಒಂದ್ ಮೂಮೆಂಟ್ ಅಲ್ಲಿ ನನ್ ತಿಕ್ಲದ್ ಬಿಟ್ಟಿತ್ತು ಗೈಸ್, ಸೈಕ್ ಆಗ್ಬಿಟ್ಟಿತ್ತು, ರೇಸು ಆಗ್ಬಿಟ್ಟಿದ್ದು. ಆಮೇಲೆ ನಮ್ಮ ಅಪ್ಪ ನಮ್ಮ ಅಣ್ಣ ಸುಮ್ನೆ ಇರು, ಸೈಲೆಂಟ್ ಆಗಿರು, ಯಾಕೆ ಅಂದ್ಬಿಟ್ಟು ಇದ್ ಮಾಡ್ಬಿಟ್ಟು ಸೈಲೆಂಟ್ ಮಾಡ್ಸ್ಬಿಟ್ರು. ನಾನು ಏನ್ ಮಾತಾಡಕ್ ಹೋಗಿಲ್ಲ, ಹಾಳಾಗೋಲಿ ಬಿಟ್ಟಾಕ್ರಿ ಅಂದ್ಬಿಟ್ಟು ಆಡಿದ್ರು. ನಮ್ಗ್ ಆಡಕ್ಕೆ ಬಿಡ್ತಿಲ್ಲ ಗೈಸ್. ನಾವ್ ಆಡ್ಬೇಕಂದ್ರೆ ನಮ್ಗಲ್ಲಿ ಇದು ಬರ್ತಿಲ್ಲ. ಹೋಲಿ ಬಿಡು, ಏನೋ ಕರ್ಸಿದೀವಿ, ಎಂಜಾಯ್ ಮಾಡೋಣ ಬಿಡು ಹೋಲಿ ಅಂತ ನಾವ್ ಇದ್ದಿದ್ದು. ಏನೋ ಬಿಡು, ಈ ಸತಿ ಮಿಸ್ಟೇಕ್ ಮಾಡಿದ್ ನೆಕ್ಸ್ಟ್ ಸತಿ ಚೆನ್ನಾಗಿರೋ ಕರ್ಸೋಣ, ಏನ್ ಮಾಡಕ್ ಆಗಲ್ಲ, ಇವೆಲ್ಲ ಫಾಲ್ಟ್ಗಳು ನಡೆಯುತ್ತೆ, ಇವೆಲ್ಲ ರಿಯಾಲಿಟಿ ತಿಳ್ಕೋಬೇಕು ಅಂತಾನೆ ನಾವು. ನಮ್ ಹುಡುಗರು ಆಡೋ ಟೈಮಲ್ಲಿ ಬಂದ್ಬಿಡೋದು, ತಳ್ಬಿಡೋದು, ಅವ್ರು ಆಡೋದು.
ಆಮೇಲೆ ಬೇಜಾರು, ಆಮೇಲೆ ಅಲ್ಲಿ ಬೇರೆ ಸ್ವಲ್ಪ ದಾರಿ ಇದ್ ಹತ್ರ ಹೋಯ್ತಿದ್ದಾಗೇನೆ ತಗೊಳ್ರಿ ಜಗಳಗಳು ಅವ್ರವ್ರ ಫ್ರೆಂಡ್ಸ್ಗಳೇನೆ, ಬೇರೆ ಬೇರೆಯವರಿಂದಾನೇ ಈಚೆ ನಮ್ ಟೀಮ್ ಅವರೆಲ್ಲ ಬೇರೆಯವ್ರೇನೆ ಬಂದು ಅವ್ರವ್ರ ಫ್ರೆಂಡ್ಸ್ಗಳೇನೆ, ನಾನು ಆ ಬಸ್ ಫ್ಯಾನ್ ಈ ಬಸ್ ಫ್ಯಾನ್ ಅವ್ರು ತಗೋ ಅವ್ರು ಅಲ್ಲೊಂದ್ ಸ್ಟಾರ್ಟ್ ಜಗಳ, ಮತ್ತೆ ಅಲ್ಲೆಲ್ಲ ಬಿಡ್ಸ್ಕೊಂಡ್ ಕತ್ತೆ ಕರ್ಕೊಂಬಂದ್ ನಮ್ದು ಹೆಂಗಾಗೋಯ್ತು ಅಂದ್ರೆ ನಾವೆಲ್ಲ ಹಾಕ್ಬಿಟ್ಟು ಕೂರ್ಸ್ಬಿಟ್ಟು ಅವ್ರು ಯಾರೋ ಬಂದಿದ್ ಆ ಜಗಳ ಆಡೋದನ್ನ ಬಿಡ್ಸ್ಬಿಡೋದು, ಮತ್ತೆ ಕುರು ಆಡು ಗುರು ನೀನ್ ಹೋಗ್ಬಿಟ್ಟು ಬಿಡೋದು, ಹಿಂಗ ಆಗೋಗ್ಬಿಟ್ಟಿತ್ತು ನಮ್ಗೆ. ಅದ್ರಲ್ಲಿ ಬೇರೆ ಸೈಕ್ಗಳು ಏನಂತ, ಟಮಟೆ ಚೆನ್ನಾಗಿಲ್ಲ, ಏನಕ್ಕೆ ಈ ತರ ಬುಕ್ ಮಾಡಿದ್ರಿ, ಹಂಗೆ ಹಿಂಗೆ. ನಾವ್ ಏನ್ ಈಗ ನಮ್ಗೂ ಗೊತ್ತಿತ್ತ, ನಾವೇನೋ ಎದುರುಗಡೆ ನೋಡಿದ್ರೆ ಲಾಸ್ಟ್ ವರ್ಷ 10ನೇ ವರ್ಷ ಎದುರುಗಡೆ ನೋಡಿದ್ದೆ. ಇಲ್ಲೇರಾವಳಿ ಕ್ರಾಸ್ ಅಲ್ಲಿ ಕರ್ಸಿದ್ರು ಅವ್ರು ನೈಟ್ ಒಂದ್ 12 ಗಂಟೆಲೇನೋ ಹೊಡಿಬೇಕಾರೆ, ಅಲ್ಲೇ ಏನೋ ಕೆಲ್ಸದ ಮೇಲೆ ಹೋಗಿದ್ದಾಗ ಸೌಂಡ್ ಕೆಲ್ಸ್ಕೊಂಡು ನಾನು ಬೆಳಗ್ಗೆ ಅಲ್ಲಿ ಹೋಗಿ ನೋಡಿ ಎದುರುಗಡೆ ನೋಡಿದ್ವಿ, ಸಕ್ಕತ್ತಾಗಿ ಹೊಡೆದಿದ್ರು. ಅವಾಗ ಅಲ್ಲಿ ನಂಬರ್ನ ಕ್ಯಾಚ್ ಮಾಡ್ಕೊಂಡು ಅವ್ರದ್ದು, ಅಲ್ಲಿಂದ ಅವ್ರ ಊರು ರಾಮನಗರ ಅಂತ ತಿಳ್ಕೊಂಡು ರಾಮನಗರಕ್ಕೆ ಹೋಗಿ, ಅಣ್ಣ ನೀವ್ ಹಿಂಗ್ ಮಾಡಿದ್ ನಂಗೆ ಇಷ್ಟ ಆಗಿತ್ತು, ನೀವೇ ಬರ್ಬೇಕು ಅಂತ ಅವ್ರನ್ನ ಇದ್ ಮಾಡಿದ್ವಿ. ಈ ಸತಿನೂ ಅಷ್ಟೇ ಗೈಸ್, ಅವ್ರು ನನ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣನು ಬ್ರೋ ನೋಡಿ ಬೇರೆ ಡೇಟ್ ಅಲ್ಲಿ ನೋಡಿ, ನಮಗೂ ಇಷ್ಟ ನಿಮ್ ಇದಕ್ಕೆ ಬರಕ್ಕೇನೆ, ನಮ್ಮ ಹುಡುಗರೆಲ್ಲ ಕೇಳ್ತಾವ್ರೆ ನೋಡಿ ಬೇರೆ ಡೇಟ್ ಮಾಡ್ರಿ ಅಂತ. ಇಲ್ಲ ಅಣ್ಣ ಆ ಡೇಟ್ ನಾವು ಇದ್ ಮಾಡ್ಬಿಟ್ಟಿದೀವಿ, ಆ ಡೇಟ್ ಅಲ್ಲೇ ಕೂರಿಸ್ಬೇಕು ಅಂತ. ಈಗ ಮತ್ತೆ ನಾವು ಬೇರೆ ಡೇಟ್ ಕಾಲ್ ಮಾಡಿದ್ರೆ ಇದಾಗುತ್ತೆ ಬಿಡ್ರಿ, ನೆಕ್ಸ್ಟ್ ಸತಿ ನಾವು ತಲೆ ಕೆಡ್ಸ್ಕೊಬೇಡ್ರಿ, ಮುಂಚೆನೆ ಹೇಳಿ ಮುಂಚೆನೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅದೇ ಮಾತಾಡ್ತಿದ್ದೆ. ಮೊನ್ನೆ ಎಲ್ಲ ಫೋನ್ ಮಾಡಿದ್ರು, ನೋಡ್ರಿ ಈ ತರ ವ್ಯವಹಾರ ನಮ್ದು, ಈ ತರ ಹಿಡ್ಕೋತೀವಿ, ಚೆನ್ನಾಗಿ ಮಾತಾಡ್ಸ್ಕೊಂಡು. ನಾರ್ಮಲ್ ಆಗು ಅಷ್ಟೇ ಗೈಸ್, ಅವರು ನಾರ್ಮಲ್ ಇದ್ರಲ್ಲೂ ಅಷ್ಟೇ ಫೋನ್ ಮಾಡ್ತಾರೆ, ಬರೀ ಇದೊಂದಕ್ಕೆ ಅಂತ ಅಲ್ಲ, ನಾರ್ಮಲ್ ಇದ್ದಾಗ್ಲೂ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲಾ ಚೆನ್ನಾಗಿ ಇರುತ್ತೆ. ಈ ತರ ಹಿಡ್ಕೋಬೇಕು ಗೈಸ್, ಯಾವತ್ತೇ ಇದ್ರು ಯಾರೇ ಆಗಿರ್ಲಿ, ಒಂದು ವ್ಯವಹಾರ ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ ಈ ತರ ಹಿಡ್ಕೋಬೇಕು. ಆಮೇಲೆ ಅದಾದ್ಮೇಲೆ ಏನಾಯ್ತು, ಇದು ಪಟಾಕಿಗಳು ಹೇಳಕ್ ಸ್ಟಾರ್ಟ್ ಮಾಡಿದ್ವಿ. ಏನ್ ಮಾಡೋರೆ ಬಾಲಾಜಿಗಳು ಪಟಾಕಿ ಹೊಡಿಬೇಕಾರೆ ಸ್ಕೈ ಶಾಟ್ ನ ನೀಟಾಗಿ ಇಟ್ಟಿಲ್ಲ, ಅದು ಮಳಿಕೊಂಡು ಟ್ಯಾಕ್ಟ್ರಿ ಅಡಿಕೆಲ್ಲ ಸ್ಕೈ ಶಾಟ್ ಬಿದ್ದಿ, ಅವ್ರ ಕಾಲುಗಳಿಗೆ ಬಿದ್ದಿ, ಸಂಪಾದನೆ ಕಾಲು ಹೊಡ್ದಿ ಊದ್ಕೊಂಡು. ಅದಾದ್ಮೇಲೆ ಅಲ್ಲಿ ಮೇಲ್ಗಡೆ ಒಂದ್ ಸರ್ಕಲ್ ಹೋಯ್ತಿವಿ, ಆ ಸರ್ಕಲ್ ಅಲ್ಲಿ ಇವ್ರ ಹೆಸರು ಕೂಗು ಅವ್ರ ಹೆಸರು ಕೂಗ ನಮ್ಗೆ ಹೇಳೋದು. ಯಾಕಪ್ಪ ಇದು, ನಮ್ಗೆ ಯಾರು ಹೆಲ್ಪ್ ಮಾಡೋರು, ನಮ್ಗೆ ಯಾರು ನಾವು ಗಣೇಶಂಗ್ ಇದಕ್ ಮಾಡೋರು, ನಾವ್ ಚಿಕ್ಕ ವಯಸ್ಸಿಂದ ನಾವ್ ಕೂರ್ಸ್ಬೇಕಾದ್ರೆ ನಮ್ಗ್ ಸಪೋರ್ಟ್ ಮಾಡೋರು, ಅವ್ರ ಹೆಸರು ಕೂಗ್ತಿವಿ, ಅದೊಂದು ಓಕೆ, ಕೂಗೋಣ ಇದ್ ಮಾಡೋಣ. ಯಾರು ಎತ್ತ ಏನು ಅಂತಾನೆ ಗೊತ್ತಿಲ್ದಿರಾ ಅವ್ರ ಹತ್ರ ನಾವೇನೋ ಮಾತಾಡ್ದಿರಾ ಸುಮ್ನೆ ಅವ್ರ ಹೆಸರು ಕೂಗ ನಾವ್ ಹೆಂಗ್ ಕೂಗಕ್ಕಾಯ್ತದೆ, ಕೂಗಲ್ಲ ಅಂತ. ಅದೊತ್ತಿಗ ಅವ್ರು ಕಾಣುವಾಗ ಅಲ್ಲೊಂಥರ ಜಗಳ ಆಗಿ, ಆಮೇಲೆ ಆ ಪಟಾಕಿಗಳು ನಾವ್ ಹೊಡಿಬೇಕು ಅಂತ ತಂದಿದ್ ಪಟಾಕಿಗಳು ಅದನ್ನು ಎತ್ಕೊಂಡು ಯಾರ್ಯಾರು ಸಿಗ್ತಾರೋ ಅವ್ರ ಮೇಲೆಲ್ಲ ಪಟಾಕಿಗಳು ಎಸ್ತಿ, ಬೇರೆಯವ್ರ ಗಾಯಿಸಿರ ಯಾರು ನಾವ್ ಮಾಡಿದಲ್ಲ ಬೇರೆಯವ್ರುಗಳು ಮಾಡಿ ಅವ್ರು ಮತ್ತೆ ನಮ್ಮ ಮೇಲೆ ತ್ರಿಗಾರಾಗಿ. ನಂಗೆ ಹೆಂಗ್ ಆಗೋಯ್ತು ಅಂದ್ರೆ, ಯಪ್ಪ ನನ್ಗೆ ಗಣೇಶ ಸವಾಸನೆ ಬೇಡ, ನನಗೆ ನಿಲ್ಸ್ಬಿಡೋಣ, ಬೇಡಕ್ಕೆ ಬೇಡ, ನೆಕ್ಸ್ಟ್ ವರ್ಷ ಮಾಡಿ ಅಷ್ಟು ಬೇಜಾರಾಗೋಯ್ತು ಗೈಸ್. ಇವಾಗ ಏನಾದ್ರು ಜಗಳ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಜಗಳ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಬೋದು ಜಗಳ. ಏನು ಈಗ ಏರಿಯಾದಲ್ಲ ಒಂದ್ ಏರಿಯಾ, ಈಗೆಲ್ಲ ಅಲ್ಲೇ ಓಡಾಡ್ತೀವಿ ಇಲ್ಲೇ ಓಡಾಡ್ತೀವಿ, ಎಲ್ಲ ಮುಖ ನೋಡ್ತೀವಿ, ಎಲ್ಲ ದುಶ್ಮನ್ಗಳೇ ಎಲ್ಲ, ಯಾಕೆ ಬೇಡ ಅಂದ್ರು. ಕೆಲವೊಂದಷ್ಟು ಜನಕ್ಕೆ ಹೇಳ್ದಂಗ್ ಮಕ್ಕೊಡ್ದಂಗೆ ಹೇಳ್ ಕಳ್ಸ್ಬಿಟ್ವಿ, ನೀವ್ ಕೂರ್ಸಿರೋದ್ ನಾವು ಅಂತ, ಹಿಂಗೆ ಮಕ್ಕೊಡ್ದಂಗೆ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಕಳ್ಸ್ಬಿಟ್ವಿ, ಹೊಂಟೋಗ್ಬಿಟ್ರು ತಿಗಾ ಅವ್ರ್ಕೊಂಡು ಅಂತಿದಂಗೆನೆ ಇರ್ಲಿಲ್ಲ ಅಂದ್ರು. ಕೆಲವೊಂದಷ್ಟು ಜನ ಸೈಕ್ ಕೊಟ್ರು ನಮ್ಗೆ, ಯಪ್ಪ. ಅದಕ್ಕೆ ಗೈಸ್ ಈ ಬೇಜಾರಾಗೋದೇನ್ ಕೇಳಿದ್ರೆ, ಹುಡುಗರುಗಳು ಟಮಟೆ ಕರ್ಸ್ದಾಗ ಇದೇನೆ, ಬರೀ ನಮ್ಗಂತಲ್ಲ ಯಾವ್ದೇ ಬ್ಯಾಚ್ ಹೋಗ್ರಿ ಎಲ್ರು ಅಷ್ಟೇ,